ನಾನು ಮೊನ್ನೆ ಈಗೊಂದು ತಿಂಗಳ ಹಿಂದೆ ಮಹಾಲಿಂಗಪುರ ಪ್ರವಚನಕ್ಕೆ ಹೋಗಿದ್ದೆ. ಆ ಮಹಾಲಿಂಗಪುರ ಪ್ರವಚನಕ್ಕೆ ಹೋದಾಗ ಅಲ್ಲಿ ಒಂದು ಪಕ್ಕದ ಹಳ್ಳಿ ಚಿಮ್ಮಡ ಅಂತಿದೆ. ಆ ಊರಿಗೆ ಪಾದಯಾತ್ರಕ್ಕೆ ಹೋಗಿದ್ವಿ. ಆ ಊರಾಗ ಜಾತ್ರೆ ಮಾಡ್ತಾರೆ. ಎದರ ಜಾತ್ರೆ ಅಂದ್ರೆ ಕಿಚಡಿ ಜಾತ್ರೆ ಅಂತ ಮಾಡ್ತಾರೆ. ಒಂದೊಂದು ದಿವ್ಸಕ್ಕೆ ಸುಮಾರು 1-1.5 ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಾರೆ. ಆತು 1-1.5 ಲಕ್ಷ ಜನ ಪ್ರಸಾದ ಮಾಡೋದೇನು ಭಾಳ ಅಂಥ ವಿಶೇಷ ರೀ. ಎಲ್ಲ ಜಾತ್ರೆಗೂ ಮಾಡ್ತಾರೆ, ಒಂದು ಸ್ವಲ್ಪ ಹೆಚ್ಚ ಕಡಿಮೆ. ಆ ಜಾತ್ರೆ ವಿಶೇಷತೆ ಏನಂದ್ರೆ ಚಿಮ್ಮಡದೊಂದು ಜಾತ್ರೆ. ಆ ಜಾತ್ರೆ ವಿಶೇಷ ನನಗೇನವರು 1 ಲಕ್ಷ ಮಂದಿಗೆ ಉಣಿಸಿದ್ದು ದೊಡ್ಡದು ಅನಿಸಿಲ್ಲ ನನಗೆ. ಈಗ ನಮ್ಮಲ್ಲಿ ಜಾತ್ರೆಗೆ ದಿವಸ 3-4 ಲಕ್ಷ ಮಂದಿ ಉಣ್ತಾರೆ. ಆದ್ರೆ ಆ ಜಾತ್ರೆಗೆ ಒಂದು ಭಾಳ ವಿಶೇಷ. ಈಗ ಜಾತ್ರೆಗೆ ಬರ್ತಾರೆ. ಜಾತ್ರೆಗೆ ಬಂದವ್ರ ದೊಡ್ಡ ಸಮಸ್ಯೆ ಏನಂದ್ರೆ ಪಾದರಕ್ಷೆ ಸಮಸ್ಯೆ. ಅಂದ್ರೆ ಎಲ್ಲಿ ಬಿಟ್ಟೇವೋ ಎಲ್ಲಿ ಹೋಗೈತು. ಮತ್ತು ಕೆಲವು ಮಂದಿ ತಮ್ಮ ಹಳೆ ಬಿಟ್ಟು ಹೊಸವು ಹಾಕೊಂಡು ಹೋಗ್ಬೇಕಂತನ ಜಾತ್ರೆಗೆ ಬಂದಿರ್ತಾರೆ ಅವರು. ಈ ಪೊಲೀಸರೊಳಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ, ಕೇಳಿರಿಲ್ಲ ನೀವು? ಪೊಲೀಸರಿಗೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಅಂದ್ರೆ ಎಲ್ಲಿ ಗುಂಡ ಹಾಕ್ತಾರೆ ಅವ್ರು ತಪ್ಪಂಗಿಲ್ಲ ಗುರಿ. ಹಂಗೆ ಇವರು ಪಾದರಕ್ಷೆ ಮಂದಿ ಎನ್ಕಾಶ್ ಸ್ಪೆಷಲಿಸ್ಟ್ಸ್ ಇವರೆಲ್ಲ. ಇದು ಎಲ್ಲ ಜಾತ್ರೆಗೂ ಸಮಸ್ಯೆ. ಬಂದ ಭಕ್ತರಿಗೆ ಆ ದೇವ್ರ ಗದ್ಗಿ ಧ್ಯಾನದಕ್ಕಿಂತ ಪಾದರಕ್ಷೆ ಧ್ಯಾನನ ಭಾಳ ಆಗ್ತೈತಿ. ಪಾಪ ಹೊಸವರ ಹಾಕೊಂಡು ಬಂದಿರ್ತಾರ, ದರ್ಶನರ ಆಗ್ಬೇಕು, ಬಿಟ್ಟು ಹೋದ್ರೆ ಅವರ ಉಳಿದಿಲ್ಲ. ಎಷ್ಟೋ ಮಂದಿ ಸ್ವಾಮಿಗಳು ಬಯಸ್ಕೊಂಡಾರ ಅದರ ಸಲುವಾಗಿ. ಆದ್ರೆ ಚಿಮ್ಮಡಕ್ಕೆ ಹೋದಾಗ ಅಲ್ಲಿ ಹಿರಿಯರು ನನಗೊಂದು ಬಹಳ ವಿಶೇಷ ಹೇಳಿದ್ರು. ಅವರು ಅಜ್ಜರ ನಮ್ಮೂರಾಗೂ ಜಾತ್ರೆ ನಡೀತೈತಿ. ಜಾತ್ರೆಗೆ ಕಿಚಡಿ ಜಾತ್ರೆಗೆ ಸುತ್ತ 1-1.5 ಲಕ್ಷ. 1 ನಿಮಿಷ ಕೊಡ್ರಿ. 1-1.5 ಲಕ್ಷ ಜನ ಬರ್ತಾರ. ಬಂದವ್ರು ನಮ್ಮ ಊರಿಗೆ ಬಂದವ್ರು ಪಾದರಕ್ಷೆ ಬಿಟ್ಟು ಗುಡ್ಯಾಗ ಹೋಗಿ ಬರೋದ್ರಾಗ ಪಾದರಕ್ಷೆ ಉಳಿತಿದ್ದಿದ್ದಿಲ್ಲ. ಅದಕ್ಕೆ 1983 ನಮ್ಮ ಊರಿನ ಕೆಲವು ಜನ ಹಿರಿಯರು ಯುವಕರು ಸೇರಿಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಪಾದರಕ್ಷೆ ಯಾರು ಕಾಯ್ತಾರ ಅಂತ ಪಾದರಕ್ಷೆ ಯಾಕೋ ಆಗ್ತಾ ಇದೆ. ಪಾದರಕ್ಷೆ ಯಾರು ಕಾಯ್ತಾರ ಅಂತ ತಿಳ್ಕೊಂಡು ನಾವು ಯಾರಿಗಾರ ಕಾಯೋರಿಗೆ ಹಿಡ್ಕೊಳಕ್ ಹೋಗ್ಲಿಲ್ಲ. ನಾವೇ ಒಂದಿಷ್ಟು ಜನ ಯುವಕರು ಸೇರಿ ಒಂದು ಟೆಂಟ್ ಹಾಕೊಂಡು ಯಾರ ಗುಡಿಗೆ ಬರ್ತಾರ ಊರನ ಹಿರಿಯರು ಯುವಕರು ಸೇರಿ ಪಾದರಕ್ಷೆ ಬಂದ ಭಕ್ತರ ಪಾದರಕ್ಷೆ ಕಾಯ್ಲಿಕ್ಕೆ ಶುರು ಮಾಡಿದ್ರು. 1983 ಇದನ್ನು ಶುರು ಮಾಡಿದಾಗ 25 ಪೈಸೆ ಒಂದ್ ಜೊತೆ ಕೊಟ್ರು ಅಂದ್ರೆ 25 ಪೈಸೆ ಕೊಡ್ಬೇಕು ಅವ್ರಿಗೆ. ಆ ವರ್ಷ 450 ರೂಪಾಯಿ ಇನ್ಕಮ್ ಆತಂತ ಒಂದ್ ದಿವ್ಸದ್ದು. ಇದನ್ನೇನು ಮಾಡ್ಬೇಕು ಅಂತ ಎಲ್ಲ ಹಿರಿಯರು ಯುವಕರು ಸೇರಿ ಅವ್ರು 9-10 ಮಂದಿ ಡಿವೈಡ್ ಮಾಡಿಕೊಂಡು ಇದ್ರದ್ದು ಇಂಟ್ರೆಸ್ಟ್ ಮುಂದಿನ ವರ್ಷ ಕೊಡ್ಬೇಕಂದ್ರು 7,500 ರೂಪಾಯಿ ಆತಂತ ಮರು ವರ್ಷ. ಹಿಂಗ ವರ್ಷ ಬಂದಿದ್ದು 83ರಿಂದ ಇಲ್ಲಿವರೆಗೆ ಬೇರೆ ದುಡ್ಡಲ್ಲ, ಬಂದು ಮಂದಿ ಪಾದರಕ್ಷೆ ಊರಾಗ ಕಾಯ್ದ ದುಡ್ಡು 1,90 ಲಕ್ಷ ರೂಪಾಯಿ ಮಾಡ್ಯಾರ ಅವ್ರು. ಚಿಮ್ಮಡದ ಭಕ್ತರು ಅದ್ರಾಗ 30 ಲಕ್ಷ ರೂಪಾಯಿ ಊರಿಗೊಂದು ಮಹಾದ್ವಾರ ಕಟ್ಸ್ಯಾರ, ಇನ್ನೊಂದು 2-3 ಕಟ್ಟಡ ಕಟ್ಸ್ಯಾರ ಅಂತ. ಈಗ ಇನ್ನೂ 1,25-30 ಲಕ್ಷ ರೂಪಾಯಿ ಉಳ್ದೈತಿ. ಊರಿಗೊಂದು ಕಲ್ಯಾಣ ಮಂಟಪ ಮಾಡಬೇಕು ಅನ್ನುವ ಸಂಕಲ್ಪ ಅಲ್ಲಿ ಹಿರಿಯರ್ದು. ಯಾವುದು? ಪಾದರಕ್ಷೆ ಕಾಯ್ದು. ಒಂದು ಚಪ್ಪಾಳೆ ತಟ್ರಿ ಅವ್ರಿಗೆ. ಪಾದರಕ್ಷೆ ಹಾಕೊಂಡು ಹೋಗೋರ ಮಧ್ಯದೊಳಗೆ ಅದನ್ನು ಉಳಿಸಿ ಊರು ಉಳಿಸ್ಯಾರಲ್ಲ, ಅದು ದೊಡ್ಡದೈತಿ. ಒಬ್ಬ
ಒಬ್ಬ ಸಂತ ಬರಿತಾನ, ಇದು ಒಂದು ಭಕ್ತರ ಪಾದರಕ್ಷ ಕಾಯುವುದು ಐತಲ್ಲ, ಇದು ಒಂದು ಯೋಗ. ಇದು ಒಬ್ಬ ಸಂತ ಬರಿತಾನ, ಕೇಚಿತ್ ಜ್ಞಾನಾವಲಂಬಿನ ಕೇಚಿತ್ ಕರ್ಮಾವಲಂಬಿನ. ಭಗವಂತನೇ ಕೆಲವು ಜನ ಜ್ಞಾನದಿಂದ ನಿನ್ನ ಹತ್ತಿರಕ್ಕೆ ಬಂದರು, ಭಗವಂತನೇ ಕೆಲವು ಜನ ಕರ್ಮ ಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು, ಕೆಲವು ಜನ ಶಿವಯೋಗದಿಂದ ನಿನ್ನ ಹತ್ತಿರಕ್ಕೆ ಬಂದರು. ನಾವು ಜ್ಞಾನ ಯೋಗನೂ ಮಾಡಲಿಲ್ಲ, ಕರ್ಮಯೋಗನೂ ಮಾಡಲಿಲ್ಲ, ನಿನ್ನ ಹತ್ತಿರ ಬರ್ಬೇಕಂತ ಶಿವಯೋಗನೂ ಮಾಡಲಿಲ್ಲ, ಆದ್ರೆ ನಿನ್ನ ಹತ್ತಿರ ಬರುವ ಜನರ ಪಾದರಕ್ಷ ಕಾಯುವ ಸೇವಾಯೋಗ ಮಾಡದವರು ಅಂತ ಚಿಮ್ಮಡದ ಜನ. ವಯಂತು ಹರಿದಾಸಾನಾಂ ಪಾದರಕ್ಷಾವಲಂಬಿನ. ಕಟ್ಟಬೇಕು ಊರೊಂದು ಇಂಥದ್ದು. ನೋಡಿ ಎಷ್ಟು ನನಗೆ ಬಹಳ ಇನ್ಸ್ಪಿರೇಷನ್ ಅನ್ನಿಸ್ತು, ಸ್ಫೂರ್ತಿ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ಹಳ್ಳಿಗಳಲ್ಲಿ ಇಂಥ ಒಂದು ಸಣ್ಣ ಸಣ್ಣ ನೋಡಿ, ಒಂದು ಸಣ್ಣ ಐಡಿಯಾ. ನಾವು ಜಗತ್ತು ದುಡ್ಡ ಜಗತ್ತಾಳೋದಿಲ್ಲ, ಅಧಿಕಾರ ಜಗತ್ತಾಳೋದಿಲ್ಲ, ಐಡಿಯಾಸ್ ರೂಲ್ ದಿ ವರ್ಲ್ಡ್. ವಿಚಾರಗಳ ಜಗತ್ತನ್ನು ಆಳ್ತವೆ ಅನ್ನೋದಕ್ಕೆ ಇದೊಂದು ಸಣ್ಣ ಐಡಿಯಾ ಇದೆ. ಅದಕ್ಕೆ ಅಂಥ ಹಳ್ಳಿಗಳಿಗೆ ನೋಡ್ರಿ, ನಾವೆಲ್ಲ ಕೇಳ್ತಿರ್ತೀವಿ ಗುಡಿ ಎದಕ್ಕೆ ಹೆಂಗೆ ಕಟ್ಟಕತ್ತಾರ. ಇತ್ತಿತ್ಲಾಗ ಹಳ್ಳ್ಯಾಗಂತೂ ಆ ಗುಡಿ ಕಟ್ಟದ್ರ ಕೇಳಿದ್ರೆ ಗುಡಿಯಾಗಿನ ದೇವ್ರನ್ನ ಈ ಊರ ಬಿಟ್ಟು ಹೋಗ್ಕೇನಂತ ಹಂಗೆ ಕಟ್ಟಕತ್ತಾರ. ಗೊತ್ತೈತಿಲ್ಲ ನಿಮ್ಗೆ ಹೆಂಗೆ ಕಟ್ತಾರ? ಹರಾಜು ಮಾಡ್ತಾರ. ಏನು ನಾವು ಹೇಳೋದು ಬೇಡ, ನಿಮ್ಗೆ ಗೊತ್ತಾಕೈತದ. ಮಾಹಿರದಿರದ್ರಾಗ ಏನೇನೋ ಹರಾಜು ಮಾಡಿ ಬಂದ ದುಡ್ಡಿನೊಳಗೆ ಏನು ಹರಾಜು ಮಾಡ್ತಾರ ಅನ್ನೋದು ನಿಮ್ಗೆ ಗೊತ್ತೈತಿ. ನನ್ನ ಬಾಯಿ ಬಿಡಿಸಿ ನಾಳೆ ಯೂಟ್ಯೂಬ್ನಾಗ ಅದನ್ನ ಪೇಸ್ಟು ಕಟ್ಟು ಇದನ್ನ ಮಾಡಿ ಗುಡಿ ಕಟ್ಟಿದ್ರ ನಾವೇನ್ ಮಾಡಾಕತ್ತೀವಿ ಅಂದ್ರೆ ಏನೇನೋ ಮಾಡಿ ಹರಾಜು ಮಾಡಿ ಗುಡಿ ಕಟ್ತೀವಿ ಖರೆ. ಆದ್ರೆ ಏನಾಗೈತಿ ಅಂದ್ರ ಗುಡ್ಯಾಗ ಕಲ್ಲಿನ ದೇವರು ಕೂಡಿಸಿ ಊರಾಗಿನ ಚಲೋ ಚಲೋ ಹುಡುಗರು ದೇವರೆಲ್ಲ ಹಾಳಾಗಕತ್ತಾವ. ಅದಕ್ಕೆ ಅದು ದೊಡ್ಡ ಗುಡಿ ಕಟ್ಟಬೇಕಂತಿಲ್ಲ, ನಮ್ಮ ಶ್ರಮದ ಬೆವರಿನಿಂದ ಒಂದು ಸಣ್ಣ ಗುಡಿಸಲು ಹಾಕಿದ್ರು ಸಾಕು, ದೇವರು ಸಂತೋಷ ಪಡ್ತಾನ. ಅದಕ್ಕೆ ಏನೇನೋ ಹರಾಜು ಮಾಡಿ ಊರಾಗ ಗುಡಿ ಕಟ್ಟುವ ಅವಶ್ಯಕತೆ ಇಲ್ಲ. ನನಗೆ ಚಿಮ್ಮಡದ ಆ ಭಕ್ತರ ಈ ಕಾರ್ಯ ಎದಕ್ಕೆ ಇಷ್ಟ ಆಯ್ತು ಅಂದ್ರ, ಊರು ಎಲ್ಲೋ ಬಂದವರು ಪಾದರಕ್ಷೆ ಕಾಯ್ದು ಆ ಊರಿನ ಅಭಿವೃದ್ಧಿ ಮಾಡಿದ್ರಲ್ಲ, ಇದು ಒಂದು ಹೊಸ ಯುಗ. ಇಂಥ ಕಾರ್ಯಗಳು ಹಳ್ಳಿಗಳಲ್ಲಿ ನಡೆದ್ರೆ ಹಳ್ಳಿಯ ಗೌರವ ಇದು. ಅದಕ್ಕೆ ನನಗೆ ಬಹಳ ಆ ಊರಿನ ಬಗ್ಗೆ ಹೆಮ್ಮೆ ಅನ್ನಿಸ್ತು, ಗೌರವ ಅನ್ನಿಸ್ತು. ಮತ್ತು ಆ ಪಾದರಕ್ಷೆ ಸೇವಾ ಮಾಡಾಕ ಅವರಷ್ಟೇ ಅಲ್ಲ, ಅಲ್ಲಿ ಎಲ್ಲ ಹಿರಿಯರು, ಯುವಕರು, ಅಧಿಕಾರಿಗಳು ಸಹಿತ ಸೇರಿ ಅವತ್ತಿನ ದಿನ ಪಾದರಕ್ಷೆ ಕಾಯುವ ಒಂದು ಕೆಲಸ. ಇಂಥ ಸತ್ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಬರಬೇಕು ಅಂತ ಅವರು ಊರಿನ ಪರವಾಗಿ ಒಬ್ಬರು ಹಿರಿಯರು ಬಂದಿದ್ದಾರೆ. ಆ ಹಿರಿಯರಿಗೆ ಪರಮ ಪೂಜ್ಯ ಉಪ್ಪಿನಬೆಟಗೇರಿಯ ಶ್ರೀಗಳು ಗೌರವ ಸಲ್ಲಿಸಬೇಕು, ಅವರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಮನುಷ್ಯನ ವೈರಿ ಯಾರು? ನಾವೆಲ್ಲ ಹೇಳ್ತೀವಿ ನಿಮ್ಮ ವೈರಿ ಯಾರಂದ್ರೆ ನಮ್ಮ ಮನೆ ಮಗ್ಗಲ್ದವ್ರು ಅದರಲ್ರಿ, ಅವರ ನಮ್ಮ ವೈರಿಗಳು. ಯಾಕಂದ್ರೆ ನಾವಿಲ್ಲಾರ್ದಾಗ ನಮ್ಮ ಮನೆ ಮುಂದೆ ಲಿಂಬೆ ಹಣ್ಣು ಇಟ್ಟು ಹೋಗ್ತಾರ ಅವರು, ಇಲ್ಲ ನಮ್ಮ ಮನೆ ಮ್ಯಾಳಿಗೆ ಮೇಲೆ ಏನಾರ ಒಗದು ಹೋಗಿರ್ತಾರ, ಇಲ್ಲ ಅವೇನ ಕುಂಕುಮ ಅರಿಶಿನ ಉದುರ್ಸಿ ಹೋಗ್ತಾರ ಅಂತ ಹೇಳಕತ್ತೀವಿ. ಏನೇನು ನೀವು ಉದುರಿಸಿದವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ಅವರ ಉದುರಿ ಹೋಗ್ತಾರ ಅಷ್ಟ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ಅದನ್ನು ಮನುಷ್ಯನ ನಿಜವಾದ ವೈರಿ ಯಾರು? ನಾವು ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳಂತೀವಿ, ಅಥವಾ ನಮ್ಮ ಮನೆಯವ್ರ ನಮಗೆ ವೈರಿಗಳದಾರಿ ಅಂತೀವಿ. ಒಬ್ಬ ತತ್ವಜ್ಞಾನಿ
ಅವ ತಪ್ಪನ್ನ ಮಂದಿ ಕಡೆ ಬಟ್ಟ ಮಾಡಿ ತೋರಿಸುವುದಿಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ವೈರಿ ಯಾರು ಅಂದ್ರ ತನ್ನಲ್ಲಿರುವ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ಆಲಸ್ಯತನವೇ ಅವನ ನಿಜವಾದ ವೈರಿ ಅಂತ. ಆಲಸ್ಯತನ ಅಂದ್ರೆ ಏನು? ಆಲಸ್ಯತನದ ಒಂದು ಅರ್ಥ ಏನಂದ್ರ ಓದಬಾರ್ದು ಪಾಸ್ ಆಗ್ಬೇಕು, ಅಡಿಗೆ ಮಾಡಬಾರ್ದು ಹೊಟ್ಟೆ ತುಂಬಬೇಕು, ದುಡಿಬಾರ್ದು ಶ್ರೀಮಂತರಾಗಬೇಕು. ಇದು ಆಲಸ್ಯತನ. ಓದಬಾರ್ದು ಪಾಸರ ಆಗ್ಬೇಕು. ರಿಸಲ್ಟ್ ಬಂತು, ಮಗೊಂದು ಫೇಲ್ ಆಗೈತಂತ ಬಂತು. ಅವ್ರವ್ವ ಸರ್ ಹತ್ರ ಹೋದ್ಲಿ, ಏನ್ರಿ ನನ್ನ ಮಗ ಯಾವಾಗ್ಲೂ ನೋಡಿದ್ರೆ ಬುಕ್ನ್ಯಾಗ ಇರ್ತಾನ. ಇಲ್ಲವ ಮತ್ತೆ ಫೇಲ್ ಅಂತೂ ಆಗ್ಯಾನ ನೋಡನ್. ಆಕಿ ಬಂದು ನೋಡಿದ್ಲು, ಅವ ಮಗ ಬುಕ್ನ್ಯಾಗ ಇರ್ಲಿಲ್ಲ, ಫೇಸ್ಬುಕ್ನ್ಯಾಗ ಇದ್ದವ. ನಮ್ಮ ಹುಡುಗರು ಯಾವಾಗ ಅವ್ರ ವ್ಯಕ್ತಿತ್ವ ಬೆಳಿತೈತಿ ಅಂದ್ರ ಪ್ರತಿನಿತ್ಯ ತಲೆಯಾಗ ಫೇಸ್ಬುಕ್ ನೋಡ್ಬೇಕಂತ ಇರಬಾರ್ದು. ಮುಂದೊಂದು ದಿವಸ ವಿದ್ಯಾರ್ಥಿಗಳು ಓದುವ ಬುಕ್ಕಿನೊಳಗೂ ನಂದೊಂದು ಫೇಸ್ ಬರ್ಬೇಕಂತ ಅವ್ರ ತಲೆಯಾಗಿರ್ಬೇಕು. ಓದಿದ್ರೆ ಒಂದು ಫಲ ಸಿಗ್ತದೆ. ಅಡಿಗೆ ಮಾಡಬಾರ್ದು, ಹೊಟ್ಟೆನ ತುಂಬಕ್. ಈಗ ತಾಯಂದ್ರಿಗೆ ಕೇಳವ್ರು ಏನ್ ಹೇಳ್ತಾರ, ಅಮಾಸಿ ಹುಣ್ಣಿಮೆ ಬಂತಂದ್ರೆ ಒಟ್ಟು ನಮಗೆ ಅಡಿಗೆ ಮನ್ಯಾಗ ಹೋಗಂಗಾಗಲ್ಲ ಅಂತ. ಮತ್ತೆ ಹೋಗ್ಬೇಕು ಯಾರಲ್ಲಿ? ಅದು ಹೆಡಕ್ ಹಿಡದ್ ದಬ್ಬದಂಗೆ ಹೊರಗೆ ದಬ್ಬದಂಗೆ ಆಕೈತಂತಾರ. ಊಟ ಹೋಗ್ತೈತಂತ, ಊಟರ ಹೋಗ್ತೈತಿ. ಅಡಿಗೆ ಮಾಡೋರು ಯಾರು ಹಂಗಿದ್ರ? ದುಡಿಬೇಕಲ್ಲ. ನಮ್ಮದೇನು ಅಂದ್ರ ದುಡಿಬಾರ್ದು, ಶ್ರೀಮಂತರಾಗ್ಬೇಕು. ದುಡಿಲಾರ್ದೆ ಶ್ರೀಮಂತರ ಹೆಂಗಾಗೋದು? ಈ ಕೊಪ್ಪಳ ಜಾತ್ರೆ ಅಂತ ಒಂದು ಜಾತ್ರೆ ಇತ್ತಂತ. ಒಬ್ಬ ಬಂದ, ಅವ ಶ್ರೀಮಂತ ಆಗ್ಬೇಕನ್ನವ. ಇಷ್ಟು ದಿವಸ ದುಡ್ದಿಲ್ಲ. ಅವ ಏನ್ ಮಾಡ್ದ, ಒಂದು ಫಸ್ಟ್ ಮಿಠಾಯಿ ಅಂಗಡಿಗೆ ಹೋದ್ನಂತ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ನಿಮ್ದೊಂದು 4 ಶಾಂಪಲ್ ಕೊಡ್ರಿ ಅಂದ. 4 ಶಾಂಪಲ್ ಇಸ್ಕೊಂಡು ಮತ್ತೆ ಬೇರೆ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಮತ್ 3ನೇ ಅಂಗಡಿಗೆ ಹೋದ. ನಮ್ದೊಂದು 25 ಕ್ವಿಂಟಲ್ ಬೋಂದೆ ಆರ್ಡರ್ ಕೊಡೋದೈತಿ, ಒಂದು 4 ಶಾಂಪಲ್ ಕೊಡ್ರಿ. ಹಂಗ ಒಂದು 50 ಮಿಠಾಯಿ ಅಂಗಡಿಗೆ ಹೋದ. ಇವಂದ ಒಂದು 2 ಕ್ವಿಂಟಲ್ ಹತ್ತು ಮುಂದೊಂದು ಅಂಗಡಿ ಇಟ್ಟು ಬಿಸ್ನೆಸ್ ಮಾಡ್ದವ. ದುಡಿಬಾರದು, ಮಸ್ತ್ ಶ್ರೀಮಂತರಾಗಬೇಕು. ಇದ್ದಾಗ ಮನುಷ್ಯ ದುಡಿದೆ ಇದ್ರ ಹೆತ್ತವ್ರಿಗಲ್ಲ, ಇದ್ದಾಗ ದುಡಿದೆ ಇದ್ರ ಮನುಷ್ಯ ಹೆತ್ತವ್ರಿಗೆ ಅಷ್ಟೇ ಅಲ್ಲ, ಸತ್ತಾಗ ಹೊತ್ತವ್ರಿಗೆ ಭಾರ ಆಗ್ತಾನ. ದುಡಿದು ಉಣ್ಬೇಕನ್ನೋದು ಕಲಿಬೇಕು ಮನುಷ್ಯ. ನಮ್ಮ ನಾಯಕರು ಯಾರು ಅಂದ್ರ ಎಂತಿಂತ ಅಂಗಿ ಹಾಕೊಂಡು ಎಲ್ಲೋ ಕುಂತಿರ್ತಾರಲ್ಲ, ಅವ್ರ ಹಿಂದೆ ಹೋಗ್ಬಾರ್ದು. ಕಾಯಕವೇ ನಮ್ಮ ನಾಯಕ, ಅವ ನಿಜವಾದ ನಾಯಕ. ಅಲ್ಲೊಬ್ರು ಅಮ್ಮವ್ರು ಕುಂತಾರಲ್ಲ, ಅವ್ರ ಹೆಸರು ರೆಮಾಬಾಯಿ ಅಂತ ಹೇಳಿ. ಅವ್ರು ನಿಮ್ ಕರ್ನಾಟಕದವರಲ್ಲ, ಇವರು ಬೇರೆ ಕಡೆಯಿಂದ ಕರ್ಕೊಂಬಂದಿನೋ. ಅವ್ರು ಕೇರಳದ ಕೊಲ್ಲಂನವರು. ಕೇರಳದ ಕೊಲ್ಲಂದಿಂದ ಬಂದಾರ ಅವರು. ಈಗ ನಮ್ಮಲ್ಲಿ 20-30 ಎಕರೆ ಹೊಲ ಇರ್ತೈತಿ, ಮಠಕ್ಕೆ ಬರ್ತಾರ. ಒಟ್ಟ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತದಿಲ್ಲ ನೋಡ. ಮತ್ತೆ ಇವ್ ಹೋಗಿ ಬೇರೆ ಕಡೆ ನಂಬರ್ ಹಚ್ಚಿ ಬಂದ್ರೆ ಇವನ್ ಕೈಯಾಗ ಹೆಂಗ್ ಬರ್ತೈತಿ? ಅವ್ರ ಕೈಯಾಗ ಹೋಗ್ತೈತಿ. ಅದು ಕಣ್ಣಿಗೆ ಕಾಣ್ತೈತಿಪ್ಪ, ಒಟ್ಟು ಕೈಗೆ ಹತ್ತದಿಲ್ಲ. ಅದು ಎಷ್ಟು ಎಕರೆ? 20-25 ಎಕರೆ ಹೊಲ ಇಟ್ಟುಕೊಂಡು ನಾವೇನಂತೀವಿ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದಿಲ್ಲ. ಅವರು ರಮಾಬಾಯಿ ಅವರು, ಅವ್ರ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್, ರಿಟೈರ್ಡ್ ಆದ್ರು. ಅವ್ರ ತಾಯಿ ತೀರ್ಕೊಂಡ್ರು. ರಿಟೈರ್ಡ್ ಆಗಿದ್ದು ನಿವೃತ್ತಿ ನಂತರ ಏನ್ ಮಾಡ್ಬೇಕು ಅನ್ನೋದು ಒಂದು ಸಮಸ್ಯೆ, ತಾಯಿ ತೀರ್ಕೊಂಡಿದ್ದೊಂದು ಮಾನಸಿಕ ಆಘಾತ. ಅವ್ರ ಮನಿ, ಈ ಟೆರಸ್ ಅಂತೀವಲ್ಲ, ಮೇಲ್ಛಾವಣಿ 17 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಮೇಲೆ ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬರ್ತಾವ ನೋಡಿರಲಿ, ಕೆಂಪನ ಹಣ್ಣು ಇರ್ತಾವ ದೊಡ್ಡ, ಇಷ್ಟು ಅವು ಒಂದೊಂದು KG ಆಗ್ತಿರ್ತೈತ.
ಮನಿ ಮೇಲ್ಛಾವಣಿಯ ಮೇಲೆ 50 ಬ್ಯಾರಲ್ ತೊಗೊಂಬಂದ್ರು. ಮಣ್ಣು ಹಾಕ್ಲಿಲ್ಲ, ವೇಸ್ಟ್ ಕಾಂಪೋಸ್ಟ್ ಎಲ್ಲ ಬಳಸಿ ಒಂದು ಕಬ್ಬಣ ಬ್ಯಾರೆಲ್ನೊಳಗೆ 2 ಗಿಡ ಹಚ್ಚಿದ್ರು. ಅಂದ್ರೆ 100 ಗಿಡ ಹಚ್ಚಿದ್ರು. ಒಂದು 17.5 ಸ್ಕ್ವೇರ್ ಫೀಟ್ ಅಂದ್ರೆ ನಿಮ್ 30-40 ಸೈಟ್ ಅನ್ಕೊಂಡ್ಬಿಡ್ರಿ, ಹೆಚ್ಚು ಕಡಿಮೆ ಏನು, ಒಂದು 100-200 ಫೀಟ್ ಹೆಚ್ಚು ಕಡಿಮೆ. ಒಂದು 1700 ಸ್ಕ್ವೇರ್ ಫೀಟ್ ಮೇಲ್ಛಾವಣಿ ಟೆರೆಸ್ ಮೇಲ 100 ಡ್ರ್ಯಾಗನ್ ಹಣ್ಣಿನ ಗಿಡ ಬೆಳೆಸಿ ತಿಂಗಳಿಗೆ 1 ಗಿಡದಿಂದ 1,000 ರೂಪಾಯಿ ಲಾಭ ತೆಗೆದು ಪ್ರತಿ ತಿಂಗಳಿಗೆ ಟೆರೆಸ್ ಮೇಲೆ 1 ಲಕ್ಷ ರೂಪಾಯಿ ತೆಗಿತಾರ ಅವರು ಡ್ರ್ಯಾಗನ್ ಫ್ರೂಟದಿಂದ. ಮತ್ತೀಗ ಹೊಲಾಗಿಲ್ಲ ಸ್ವಲ್ಪ ಮಾಡ್ಕೊಂಡಾರ ಆ ಮಾತ್ ಬೇರೆ. ನಾ ಎದಕ್ ಹೇಳಕತ್ತೀನಂದ್ರ, ನಮಗ 20-30 ಎಕರೆ ಇದ್ದು ಹೊಲ ಬೆಳೆಯುವುದನ್ನೋರು ನಾವು ಒಂದು ಕಡೆ, ಮಣ್ಣ ಇಲ್ಲ ಬರೇ ಗಿಡದ ತೊಗಟಿ ಆದು ಹಾಕಿ ಬ್ಯಾರೆಲ್ನೊಳಗೆ ಹೊಲ ಇಲ್ಲದೆ ಮನಿ ಮೇಲ್ಛಾವಣಿ ಬಳಸಿ 1 ಲಕ್ಷ ರೂಪಾಯಿ ತೆಗಿಯುವ ಜನನು ನಮ್ಮ ಕಣ್ಣೆದ್ರಿಗೆ ಅದಾರಲ್ಲ, ಅಂಥವ್ರು ನೋಡೋದ ಒಂದು ಹಬ್ಬ ಅಷ್ಟೆ. ಅಂಥವ್ರು ನೋಡ್ಬೇಕು ಈ ಕಣ್ಣ, ಅಂಥವ್ರ ಬಗ್ಗೆ ಕೇಳ್ಬೇಕು 2 ಮಾತು. ಅದಕ್ಕೆ ಅವರು ನಮಗೊಂದು ಸ್ಫೂರ್ತಿ. ಅದಕ್ಕೆ ಅಲ್ಲಿಂದ ಬಂದಿದ್ದಾರೆ ಅವರು ಅವರ ಆ ಸಾಧನೆ, ಅವರ ಕ್ರಿಯಾಶೀಲತೆ ಏನಿದೆ ನಮ್ಮ ನಾಡಿನ ರೈತರಿಗೆ, ಯುವಕರಿಗೆ ಸ್ಫೂರ್ತಿ ಆಗಲಿ ಅಂತ ಹಾರೈಸಿ ಪರಮ ಪೂಜ್ಯ ಬೂದುಗುಂಪಿಯ ಶ್ರೀಗಳು ಅವರಿಗೆ ಆಶೀರ್ವಾದಿಸಬೇಕು ಅಂತ ತಿಳ್ಕೊಂಡು ಅವರಲ್ಲಿ ಕೇಳ್ತೇವೆ. ಹೇಳ್ರಿ ಈಗ ಯಾರ್ದೈತಿ ನೆಕ್ಸ್ಟ್? ಜಗದಿ ಇವ್ರ ನಮ್ಮವ್ರಿಗೆ ಸನ್ಮಾನ ಅದ. ಇಲ್ಲ ತೋರ್ಸ್ ಮುಗಿತು. ನೋಡಿದ್ರಲ್ಲ, ಅಂದ್ರ ಅವ್ರನ್ನೆಲ್ಲ ಇಂಥವ್ರ ಒಂದು ಪರಿಚಯ. ಮತ್ ನಾಳೆ ಇಬ್ಬರದಾರ ಬೇರೆ ಬೇರೆ ಟೈಪ್, ಅವ್ರನ್ನ ಕರ್ಸೋಣ, ಅವ್ರನ್ನೂ ಒಂದ್ಸಲ ಕೇಳೋದು. ಅಂದ್ರೆ ಹೊಸ ಹೊಸ ವ್ಯಕ್ತಿಗಳು, ಹೊಸ ಹೊಸ ವಿಚಾರಗಳು, ಹೊಸ ವಿಚಾರಧಾರೆಗಳು ನಮ್ಮ ಯುವಕರಲ್ಲಿ ಬರಬೇಕು. ಯಾಕಂದ್ರೆ ವಿಚಾರ ಎಷ್ಟು ದೊಡ್ಡದು ಅಂದ್ರೆ, ನಾವೆಲ್ಲ ಭಿಕ್ಷೆ ಬೇಡವ್ರನ್ನ ನೋಡ್ತೀವಿ. ಬೆಳಿಗ್ಗೆದ್ದು ಖಾಲಿ ತಟ್ಟೆ ತಗೊಂಡು ಇನ್ನೊಬ್ಬರ ಮನಿ ಮುಂದ ಯಾರು ಭಿಕ್ಷಾ ಬೇಡ್ತಾರಲ್ಲ ಅವರು ಭಿಕ್ಷುಕರಲ್ಲ. ಯಾರು ಬೆಳಿಗ್ಗೆ ಎದ್ದಾಗ ಅವರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಂದ ಹೇಳುವುದಿಲ್ಲಲ್ಲ ಅವರು ನಿಜವಾದ ಭಿಕ್ಷುಕರು. ಖಾಲಿ ತಟ್ಟಿರೋರು ಭಿಕ್ಷುಕರಲ್ಲ, ಖಾಲಿ ತಲೆಯಿಂದ ಹೇಳುವವರು ಭಿಕ್ಷುಕರಾಗ್ತಾರೆ. ಅದಕ್ಕೊಂದೊಂದು ಹೊಸ ವಿಚಾರಗಳು, ಹೊಸ ವಿಚಾರಧಾರೆ ನಮ್ಮ ಯುವಕರಲ್ಲಿ ಬರಬೇಕಾಗ್ತದೆ. ಇಂಥವರಿಂದ ಒಂದು ಸಣ್ಣ ಸಣ್ಣ ಸ್ಫೂರ್ತಿಯ ಸೆಲೆ ನಾವು ತಗೋಬೇಕು. ನಮ್ಮಲ್ಲಿರುವ ದುಶ್ಚಟಗಳನ್ನು ಕಡಿಮೆ ಮಾಡಿಕೊಂಡು ಹೊಸ ಬದುಕು ಕಟ್ಟಬೇಕು. ನಮ್ಮಲ್ಲೆಲ್ಲ ಏನಾಗಿದೆ, ನಾನು ಮಕ್ಕಳನ್ನು ನೋಡ್ತೀವಲ್ಲ, ಅವ್ರು ಎಲ್ಲಿ ಕುಂದಿರ್ತಾರ, ಎಲ್ಲಿ ಹೇಳ್ತಾರ ಗೊತ್ತಿಲ್ಲ. ಅಲ್ಲಿ ಉಗುಳೋದೊಂದು ಬಿಟ್ಟರೆ ಏನೂ ಗೊತ್ತಿಲ್ಲ. ಉಗುಳಿ ಹೊರಗೆ ದೇಶ ಕೆಡಿಸಿದ್ರು, ನುಂಗಿ ಒಳಗೆ ದೇಹ ಕೆಡಿಸ್ಕೊಂಡ್ರಷ್ಟೆ. ಇದನ್ನು ಬಿಟ್ಟರೆ ಮತ್ತೇನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ಚಲೋ ಕಣ್ಣು ಕೊಟ್ಟಾನ, ಕೈ ಕೊಟ್ಟಾನ, ಕಾಲು ಕೊಟ್ಟಾನ. ಅನ್ಲಿಮಿಟೆಡ್ ಎನರ್ಜಿ ವಿತ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಲೈಫ್. ದೇಹದೊಳಗೆ ಎಷ್ಟು ಶಕ್ತಿ ಇಟ್ಟನಲ್ಲ ಅದಕ್ಕೆ ಎಣಿಕೆ ಇಲ್ಲ. ಅಷ್ಟು ಶಕ್ತಿ ಇಟ್ಟು ಇದೊಂದು ದೇಹ ಕೊಟ್ಟಾನ, ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ರಿ. ಇಂಥವರಿಂದ ಒಂದು ಹೊಸ ಸ್ಫೂರ್ತಿ ಬರ್ಬೇಕು ನಮ್ಮ ಯುವಕರಿಗೆ. ಅದಕ್ಕೆ ಅವ್ರು ಏನು ಯುವಕರಲ್ಲಿ ಇವತ್ತು ದುಶ್ಚಟಗಳದಾವ ಅದನ್ನೆಲ್ಲ ದೂರ ಆಗಬೇಕು. ಇಂಥವರಿಂದ ಹೊಸ ಸ್ಫೂರ್ತಿ ತಗೋಬೇಕು. ಎಲ್ಲೋ ಮೊನ್ನೆ ಯಾರೋ ಒಬ್ರು ಗುರುಗಳು ಹೇಳ್ತಾ ಇದ್ರು, ಒಂದಿಬ್ರು ಸ್ನೇಹಿತರಿದ್ರಂತ. ಅವರು ಇಬ್ಬರಿಗೆ ಗುಟ್ಕಾ ತಿನ್ನೋದು ಬಹಳ ಹವ್ಯಾಸ. ಅವರು ಸಿನಿಮಾ ನೋಡಕ್ ಹೋದ್ರಂತ. ಸಿನಿಮಾ ಮಾತ್ರ ಭಾಳ ಇಂಟ್ರೆಸ್ಟ್, 500 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡಕತ್ತಿದ್ರು. ಇಬ್ರು ಹಾಕೊಂಡ ಕುಂತಿದ್ರು. ಅವ
ಉಗುಳ್ಬೇಕಂದ್ರ ಸಿನಿಮಾ ನಡೆದೈತಿ, ಹೊರಗೆ ಹೋಗ್ಬೇಕಂದ್ರ ಆಗ್ತಾ ಇಲ್ಲ. ಯಾಕಂದ್ರೆ ಸಿನಿಮಾ ಹೋಗ್ತೈತಿ. ಅವ ಆ ಕಡೆ ಈ ಕಡೆ ನೋಡಾಕತ್ತಿದ್ದ, ಅವನ ಮಗ್ಲೊಬ್ಬ ಇದ್ನಲ್ಲ, ಅವ ಕೇಳಿದ ಏನು ಆ ಕಡೆ ಈ ಕಡೆ ನೋಡಾಕತ್ತಿ? ಇಲ್ಲ ಗುಟ್ಕ ಹಾಕೊಂಡಿನಲ್ಲ, ಉಗುಳ್ಬೇಕಾಗೈತಿ, ಬಿಟ್ಟು ಹೋದ್ರೆ ಸಿನಿಮಾ ಹೋಗ್ತೈತಿ, ಏನು ಮಾಡ್ಬೇಕು? ಏನಾಕೈತಿ? ಮಗ್ಲು ಕುಂತಾನಲ್ಲ, ಅವನ ಕಿಶದಾಗ ಉಗುಳಂದೇವ. ಇವ ಅಂದ, ಅಲ್ಲ ನನಗೆ ಅವನ ಕಿಶದಾಗ ಉಗುಳಂತ ಹೇಳ್ತೀಯಲ್ಲ, ಮತ್ತು ಅವನಿಗೆ ಗೊತ್ತಾಗೋದಿಲ್ಲ. ಮತ್ತು ನಾನು 4 ಸಲ ನಿನ್ನ ಕಿಶದಾಗ ಉಗುಳಿನ, ಗೊತ್ತಾಗೈತೆ ನಿನಗೀಗಂತ. 4 ಸಲ. ಅದಕ್ಕೆ ಇಂಥದ್ದು ತೊಗೊಂಡು ದೇಶ ಕಟ್ಟವರಲ್ಲ. ಒಳ್ಳೊಳ್ಳೆಯ ಹೊಸ ವಿಚಾರ, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು, ಕೈ ಕೆಟ್ಟದ್ದು ಮುಟ್ಟಿರಬಹುದು. ನಿನ್ನೆ ಇಂದಲ್ಲ, ಇಂದು ಹೊಸ ಗಾಳಿ, ಹೊಸ ಭೂಮಿ, ಹೊಸ ಸೂರ್ಯ, ಹೊಸ ಬೆಳಕು, ಹೊಸ ಬದುಕನ್ನು ಕಟ್ಟುವಂಥ ಒಂದು ಸಂಕಲ್ಪ ಮಾಡಿದ್ರೆ ಸಾಕು, ಅದು ನಿಜವಾದ ಜಾತ್ರೆ.